ನನ್ನ ಹೆಸರು ಪ್ರಜ್ಞಾ. ನಾನು ಈ ಕತೆ ಹೇಳುತ್ತಿರುವೆ ಏಕೆಂದರೆ ಇದು ಕೇವಲ ನನ್ನ ಕತೆ ಅಲ್ಲ. ಪವನ್ ಇಲ್ಲದೆ ಈ ಕತೆಗೆ ಅರ್ಥವಿಲ್ಲ. ನಾನು MNC ಓದುತ್ತಿದ್ದ ಕಾಲ 2009. ಆ ದಿನಗಳು ಓದು, ಕನಸು, ಬೆದರಿಕೆ, ಮನೆಯ ಒತ್ತಡ ಎಲ್ಲದರ ಮಧ್ಯೆ ನನ್ನ ಜೀವನ ಒಂದು ನಿಜವಾದ ಬದಲಾವಣೆಯ ಹಾದಿಯಲ್ಲಿ ನಡೆಯುತ್ತಿತ್ತು. ಆಗಲೇ ಅವನು ನನ್ನ ಬದುಕಿಗೆ ಕಾಲಿಟ್ಟ ಪವನ್. ಅವನು ನನ್ನ ಕಾಲೇಜಿನ ಗೆಳೆಯನ ಸಹೋದರ. ಮೊದಲ ಬಾರಿ ನೋಡಿದಾಗಲೇ ಅವನ ಕಣ್ಣುಗಳಲ್ಲಿ ಏನೋ ಶುದ್ಧತೆ ಹಾಗೂ ಬಾಳಲ್ಲಿ ಯಾವುದು ಬೇಕೆಂದು ತಿಳಿದ ದೃಢತೆ. ನಾನು ಏನೂ ಧೈರ್ಯವಿಲ್ಲದೆ ಬದುಕುತ್ತಿದ್ದಾಗ ಅವನು ನನ್ನ ಹೃದಯದಲ್ಲಿ ದೃಷ್ಟಿ ಹಿಡಿದಿದ್ದ. ಆದರೂ ಪ್ರೀತಿಯ ಪ್ರಾರಂಭವು ಯಾವಾಗಲೂ ಶಬ್ದಗಳಿಂದ ಆಗುವುದಿಲ್ಲ. ಕೆಲವೊಮ್ಮೆ ಕಣ್ಣುಗಳು ಮಾತನಾಡುತ್ತವೆ, ಕಾಫಿ ಕಪ್ ಹಂಚಿಕೊಳ್ಳುವ ಕ್ಷಣಗಳು ಆಲಾಪವಾಗುತ್ತವೆ ಮತ್ತು ಕೆಲವು ನಗುವುಗಳು ಆತ್ಮವನ್ನು ಬೆಸೆದು ಬಿಡುತ್ತವೆ. ಅವನು ಹತ್ತಿರವಾದ ಆ ದಿನಗಳಲ್ಲಿ ನಾನು ಹೆಚ್ಚು ಯಾರೊಡನೆ ಮಾತನಾಡುತ್ತಿರಲಿಲ್ಲ. ಆದರೆ ಪವನಿಗೂ ನನ್ನ ಅಚಲನಿರುವ ಮನಸ್ಸನ್ನು ಆತಂಕವಿಲ್ಲದೆ ತಲುಪುವುದು ಗೊತ್ತಿತ್ತು. ಅವನು ಯಾವುದೇ ಕಾರಣವಿಲ್ಲದೆ ನನಗೆ ಶುಭೋದಯ ಸಂದೇಶ ಕಳಿಸುತ್ತಿದ್ದ. ನಾನು ಕಾಯುತ್ತಿದ್ದೆ. ಪ್ರತಿದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಪ್ರಜ್ಞಾ ಎಂದು ಬರುವ ಮೆಸೇಜ್. ಒಂದು ದಿನ ನಾನು ಬಸ್ ನಿಲ್ದಾಣದಲ್ಲಿ ನಿಂತಿದ್ದೆ. ಕುಡಿಯಲು ನೀರು ಇಲ್ಲ. ಬಿಸಿ ಬಿಸಿಲಿನಲ್ಲಿ ನಿಂತಿದ್ದೆ. ಪವನ್ ತಕ್ಷಣ ಅಲ್ಲಿ ಕಾಣಿಸಿಕೊಂಡ. ತನ್ನ ಬ್ಯಾಗಿನಿಂದ ನೀರಿನ ಬಾಟಲ್ ತೆಗೆದು ಕುಡಿಯಲು ನೀರು ಕೊಟ್ಟ. ಇದು ನಿನ್ನದಾಗಿದೆ, ನಾನು ಇಂದಿನಿಂದ ದಿನವೂ ತರುತ್ತೀನಿ. ಅವನು ನಗುತ್ತಿದ್ದ. ಆದರೆ ಆ ನಗು ನನ್ನ ಬಾಳಿನ ಭಾಗಗಳು ಹೊರಟಿರುವುದನ್ನು ನನಗೆ ಆಗ ತಿಳಿಯಲಿಲ್ಲ. ಕಾಲೇಜಿನಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ದಿನ. ನಾನು ತುಂಬ ನರ್ವಸ್. ಎಲ್ಲ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿದ್ದರು. ನನ್ನ ಪೋಸ್ಟರ್ ಸ್ಲೈಡ್ ಎರರ್. ನಾನು ಕಂಗಾಲು. ಆಗ ಪವನ್ ನನ್ನ ಹತ್ತಿರ ಬಂದು ಹೇಳಿದನು, ನೀನು ನನ್ನ ಬಗ್ಗೆ ನಂಬಿಕೆ ಇಟ್ಟುಕೊಂಡಿದ್ರೆ ನಿನ್ನ ಬಾಳನ್ನೇ ಗೆಲ್ಲಬಹುದು. ಈ ಸ್ಲೈಡ್ ಏನೂ ಅಲ್ಲ. ಅವನ ಮಾತುಗಳು ನನ್ನ ಕೆಂಗಟ್ಟ ಮನಸ್ಸಿಗೆ ಶಕ್ತಿಯಾಗಿ ಮೂಡಿದವು. ಪ್ರಸ್ತುತಿಕೆಯಿಂದ ನಾನು ಡಿಸಿಷನ್ ಪಡೆದೆ. ಅಂದಿನಿಂದ ನನ್ನ ಗೆಲುವುಗಳ ಹಿಂದೆ ಅವನ ನೆರಳು ಇತ್ತು. ಸದಾ ಶಾಂತವಾಗಿ. ಒಂದು ಸಂಜೆ ಬೆಂಗಳೂರಿನ ಲಾಲ್ಬಾಗ್ನ ಪಾರ್ಕ್. ನಾವು ಇಬ್ಬರು ನಡೆಯುತ್ತಾ ಮೌನದಲ್ಲಿದ್ದೆವು. ಹಸಿರಿನಿಂದ ತುಂಬಿದ ಹಾದಿಯಲ್ಲಿ ಹಕ್ಕಿಗಳ ಶಬ್ದ, ಗಾಳಿಯ ತಂಪು. ಅಷ್ಟರಲ್ಲಿ ಪವನ್ ನಿಲ್ಲಿಸಿ ನನ್ನನ್ನು ನೋಡಿ ಕೇಳಿದನು, ನಿನಗೆ ನಾನು ಇಷ್ಟವೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನೊಬ್ಬ ಸರಳ ಹುಡುಗ. ನನ್ನ ಪ್ರೀತಿ ನಿಜವಾದದ್ದು. ನಿನ್ನ ಜೊತೆ ನನ್ನ ಬದುಕು ಕಟ್ಟಿಕೊಳ್ಳಬೇಕು ಅನ್ನಿಸುತ್ತಿದೆ. ನನಗೆ ಒಮ್ಮೆ ಅವಕಾಶ ಕೊಡು. ನಾನು ಆ ಕ್ಷಣ ಏನೂ ಮಾತನಾಡಲಿಲ್ಲ. ಅವನ ಕೈ ಹಿಡಿದು ಮುಗ್ಧವಾಗಿ ನಕ್ಕೆ. ಆ ನಗು ನನ್ನ ಉತ್ತರವಾಯಿತು. ಆದರೆ ಪ್ರತಿ ಪ್ರೀತಿಗೆ ಒಂದು ಪರೀಕ್ಷೆ ಇರುತ್ತದೆ. ನಮ್ಮ ಬಾಳಲ್ಲಿ ಸುಂದರ ದಿನಗಳು ಬಂತು. ಆದರೆ ಮನೆಯವರು ನಮ್ಮ ಜಾತಿ, ಊರು, ಬೆಳೆದ ಹಾದಿ ಎಲ್ಲವನ್ನೂ ಪ್ರಶ್ನಿಸುತ್ತಿದ್ದರು. ಅವನ ಹಿನ್ನೆಲೆ ನಗು ಕೊಡೋದು ನಿಜವೋ, ಅವಳು ನಮ್ಮ ಕುಟುಂಬಕ್ಕೆ ತಕ್ಕವರ ಅಂತ ಹಲವು ಮಾತುಗಳು. ನಾವು ಹೋರಾಡಿದ್ವಿ. ಅವನು ನನ್ನನ್ನು ಶಬ್ದವಿಲ್ಲದೆ ಒಪ್ಪಿಸುತ್ತಿದ್ದ. ನಾನು ಅವನ ನೆರಳಲ್ಲಿ ಧೈರ್ಯವಾಗಿ ಬೆಳೆದಿದ್ದೆ. ಅವನು ನನ್ನ ಜೊತೆ ನಿಂತಾಗಲೆಲ್ಲ ನಾನು ನಾನಾಗೇ ಬದುಕಲು ಕಲಿತೆ. ಅವನೊಂದಿಗೆ ಕನಸು ಕಟ್ಟಿದ್ದೆ. ಮನೆಯೊಂದು, ಒಂದು ಪುಟ್ಟ ಮಗಳು, ಟಿವಿ ನೋಡುತ್ತಾ ಕಾಫಿ ಕುಡಿಯುವುದು, ಸಂಜೆ ಸಡಗರ ಎಲ್ಲವೂ ಕಣ್ಣೆದುರಿಗೆ ತೋರಿಸುತ್ತಿತ್ತು. ಒಂದು ದಿನ ಪವನ್ ಕೇಳಿದನು, ಪ್ರಜ್ಞಾ, ನಿನ್ನೊಡನೆ ನನ್ನ ಮುಂದಿನ ಜೀವನ ನಾನೇ ಕಟ್ಟಿಕೊಳ್ಳಬೇಕು. ನೀನು ನನ್ನ ಹೆಂಡತಿ ಆಗಬೇಕು. ಅವನ ಮಾತು ಕೇಳಿದಾಗ ಕಣ್ಣಲ್ಲಿ ನೀರು ಬಂತು. ಎಲ್ಲ ವಿರೋಧಗಳ ನಡುವೆಯೂ ಅವನು ನನ್ನನ್ನು ಒಪ್ಪಿಸಿದ. ಇಂದು ನಾವು ಒಂದಾಗಿ 10 ವರ್ಷ ಕಳೆದಿದ್ದೇವೆ. ಒಂದು ಪುಟ್ಟ ಮಗಳು, ನಾವೆಂದೇ ಬಯಸಿದ ಸ್ವರ. ನನ್ನ ಜೀವನದ ಅರ್ಥವಾಯಿತು. ಅವಳ ನಗೆಯಲ್ಲಿ ನಾನು ಪವನ್ನ ಪ್ರೀತಿಯ ಅಕ್ಷರಗಳನ್ನು ಕಾಣುತ್ತೇನೆ. ಪ್ರತಿದಿನ ಪವನ್ ನನಗೆ ಕಾಫಿ ಮಾತರುತ್ತಾನೆ. ನಾನು ಪ್ರತಿದಿನ ಅವನ ಪೆನ್ನು ತಂಪಾಗದಂತೆ ನೆನಪಿಸಿಕೊಳ್ಳುತ್ತೇನೆ. ನಾನೇ ಅವನ ಸ್ಪಂದನ, ಅವನ ಬೆಳಕು. ಪ್ರೀತಿ ಎಂದರೆ ಕೇವಲ ಮಾತು ಅಲ್ಲ, ಅದು ನಿತ್ಯವೂ ಕೈ ಹಿಡಿದು ನಡೆಯುವ ನಡಿಗೆ. ನೀನು ಅವನನ್ನು ಪ್ರೀತಿಸುತ್ತೇನೆ ಪ್ರಜ್ಞಾ.